ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಶ್ರೀಮಾತಾ ಕಥಿತ ನಾಮಗೋತ್ರ ಪ್ರವರಕೃತ ದೇವ್ಯ ವಟಂಕ ಕಥನವೆಂಬ 21ನೆಯ ಅಧ್ಯಾಯಕ್ಕೆ ಸ್ವಾಗತ. ಆ ಶ್ರೀಮಾತೆಯು ತನ್ನ ಶರೀರದಿಂದ ಭಟ್ಟಾರಕಿ, ಛತ್ರ, ಓವಿಕ, ಜ್ಞಾನಜ, ಭದ್ರಕಾಳಿ, ಮಾಹೇಶಿ, ಸಿಂಹೋರಿ, ಧನಮರ್ಧನಿ, ಗಾತ್ರ, ಶಾಂತ, ಶೇಷದೇವಿ, ವಾರಾಹಿ, ಭದ್ರಯೋಗಿನಿ, ಯೋಗೇಶ್ವರಿ, ಮೋಹಲಜ್ಜ, ಕುಲೇಶಿ, ಶಕುಲಾಚಿತ, ತಾರಣಿ, ಕನಕನಂದ, ಚಾಮುಂಡ, ಸುರೇಶ್ವರಿ, ದಾರಭಟ್ಟಾರಿಕ ಮೊದಲಾದ ದೇವಿಯರನ್ನು ಸೃಜಿಸಿದಳು. ಇವರಲ್ಲಿ ಒಬ್ಬೊಬ್ಬರಿಗೂ ನಾನಾ ರೂಪವುಳ್ಳ 100 ಮಂದಿ ದೇವತೆಗಳು ಹುಟ್ಟಿದರು. ಇನ್ನು ಮುಂದೆ ಪ್ರವರ ಮತ್ತು ದೇವತೆಗಳನ್ನು ಹೇಳುವೆನು. ಔಪಮನ್ಯವ ಗೋತ್ರರಿಗೆ ಗೋತ್ರದೇವಿ ಗಾತ್ರ, ಪ್ರವರ ವಸಿಷ್ಠ, ಭರದ್ವಾಜ, ಇಂದ್ರಪ್ರಮದ, ಕಾಶ್ಯಪಸ ಗೋತ್ರದವರಿಗೆ ಗೋತ್ರದೇವಿ ಜ್ಞಾನಜ, ಪ್ರವರ ಕಾಶ್ಯಪ, ಅವತ್ಸಾರ, ರೈಭ್ಯ, ಮಾಂಡವ್ಯ ಗೋತ್ರದವರಿಗೆ ಗೋತ್ರದೇವಿ ದಾರಭಟ್ಟಾರಿಕ, ಪ್ರವರ ಭಾರ್ಗವ, ಚವನ, ಅತ್ರಿ, ಅವಿ, ಜಮದಗ್ನಿ, ಕುಶಿಕ ಗೋತ್ರದವರಿಗೆ ಗೋತ್ರದೇವಿ ತಾರಣಿ, ಪ್ರವರ ವಿಶ್ವಾಮಿತ್ರ, ದೇವರಾತ, ಉದ್ದಾಲಕ, ಶೌನಕ ಗೋತ್ರದವರಿಗೆ ಗೋತ್ರದೇವಿ ಶಾಂತ, ಪ್ರವರ ಭಾರ್ಗವ, ಅಣಯನಹೋತ್ರ, ಗಾರ್ತ್ಸಮದ, ಆತ್ರೇಯಸ ಗೋತ್ರದವರಿಗೆ ಗೋತ್ರದೇವಿ ಭದ್ರಯೋಗಿನಿ, ಪ್ರವರ ಆತ್ರೇಯ, ಅರ್ಚನಾನಸ, ಶಾವಾಶ್ವ, ಗಾರ್ಗ್ಯಾಯನ ಗೋತ್ರದವರಿಗೆ ಗೋತ್ರದೇವಿ ಶಾಂತ, ಪ್ರವರ ಭಾರ್ಗವ, ಚ್ಯಾವನ, ಅಪ್ನವಾನ, ಅವಿ, ಜಮದಗ್ನಿ, ಗಾರ್ಗಾಯನ ಗೋತ್ರದವರಿಗೆ ಗೋತ್ರದೇವಿ ಜ್ಞಾನಜ, ಪ್ರವರ ಕಾಶ್ಯಪ, ಅವತ್ಸಾರ, ಶಾಂಡಿಲ, ಅಸಿತ, ದೇವಲ, ಗಾಂಗೇಯ ಗೋತ್ರದವರಿಗೆ ಗೋತ್ರದೇವಿ ಶಾಂತ, ಪ್ರವರ ಗಾರ್ಗಿ, ಅಗಾರ್ಗಿ, ಶಾಂಖ, ಲಿಖಿತ, ಪೈಂಗ್ಯ ಗೋತ್ರದವರಿಗೆ ಗೋತ್ರದೇವಿ ಜ್ಞಾನಜ, ಪ್ರವರ ಆಂಗೀರಸ, ಅಂಬರೀಷ, ಯೌವನಾಶ್ವ, ವತ್ಸ ಗೋತ್ರದವರಿಗೆ ಗೋತ್ರದೇವಿ ಜ್ಞಾನಜ, ಪ್ರವರ ಭಾರ್ಗವ, ಚ್ಯಾವನ, ಅಪ್ನವಾನ, ಔರ್ವ, ಪುರೋಧಸ, ವಾತ್ಸ ಗೋತ್ರದವರಿಗೆ ಗೋತ್ರದೇವಿ ಜ್ಞಾನಜ, ಪ್ರವರ ಭಾರ್ಗವ, ಚ್ಯಾವನ, ಅಪ್ನವಾನ್, ಔರ್ವ, ಪುರೋಧಸಃ, ವಾತ್ಸ್ಯ ಗೋತ್ರದವರಿಗೆ ಗೋತ್ರದೇವಿ ಶ್ರೀಹರಿ, ಪ್ರವರ ಭಾರ್ಗವ, ಚ್ಯಾವನ, ಅಪ್ನುವಾನ್, ಔರ್ವ, ಪುರೋಧಸಃ, ಶ್ಯಾಮಾಯನ ಗೋತ್ರದವರಿಗೆ ಗೋತ್ರದೇವಿ ಶ್ರೀಹರಿ, ಪ್ರವರ ಭಾರ್ಗವ, ಚ್ಯಾವನ, ಅಪ್ನುವಾನ್, ಅವಿ, ಜಮದಗ್ನಿ, ಧಾರಣ ಗೋತ್ರದವರಿಗೆ ಗೋತ್ರದೇವಿ ಛತ್ರಜ, ಪ್ರವರ ಅಗಸ್ತ್ಯ, ದಾರ್ವಚ್ಯುತ, ದಧ್ಯವಾಹನ, ಕಾಶ್ಯಪ ಗೋತ್ರದವರಿಗೆ ಗೋತ್ರದೇವಿ ಚಾಮುಂಡ, ಪ್ರವರ ಕಾಶ್ಯಪ, ಅವತ್ಸಾರ, ನೈಧ್ರುವ, ಭರದ್ವಾಜ ಗೋತ್ರದವರಿಗೆ ಗೋತ್ರದೇವಿ ಪಕ್ಷಿಣಿ, ಪ್ರವರ ಆಂಗೀರಸ, ಬಾರ್ಹಸ್ಪತ್ಯ, ಭಾರದ್ವಾಜ, ಮಾಂಡವ್ಯ ಗೋತ್ರದವರಿಗೆ ಪ್ರವರ ವತ್ಸಸ, ವಾತ್ಸಾಯನಸ, ಸಾಮಾನ್ಯ ಲೌಗಾಕ್ಷ ಗೋತ್ರದವರಿಗೆ ಗೋತ್ರದೇವಿ ಭದ್ರಯೋಗಿನಿ, ಪ್ರವರ ಕಾಶ್ಯಪ, ವಸಿಷ್ಠ, ಅವತ್ಸಾರ, ಕೌಶಿಕ ಗೋತ್ರದವರಿಗೆ ಗೋತ್ರದೇವಿ ಪಕ್ಷಿಣಿ, ಪ್ರವರ ವಿಶ್ವಾಮಿತ್ರ, ಅಥರ್ವ, ಭಾರದ್ವಾಜ, ಸಾಮಾನ್ಯ ಪ್ರವರದವರು ಪೈಂಗ್ಯಸ, ಭರದ್ವಾಜರು, ಲೌಗಾಕ್ಷಸ, ಗಾರ್ಗ್ಯಾಯನಸ, ಕಾಶ್ಯಪರು, ಕುಶಿಕಸರು, ಔಪಮನ್ಯ, ಲೌಗಾಕ್ಷಸರು. ಎಷ್ಟು ಗೋತ್ರದವರ ಪ್ರವರಗಳಲ್ಲಿ ವಿಶ್ವಾಮಿತ್ರ ಪ್ರವರವು ಇರುವುದೋ ಅವರು ಸಗೋತ್ರರಾದುದರಿಂದ ಅವರಲ್ಲಿ ಪರಸ್ಪರ ವಿವಾಹ ಮಾಡಕೂಡದು. ಸಮಾನ ಪ್ರವರಳು, ಸಗೋತ್ರಳು, ತಾಯಿಯ ಸಪಿಂಡಳು, ಚಿಕಿತ್ಸೆ ಮಾಡಲಾಗದ ರೋಗವುಳ್ಳವಳು, ರೋಮಗಳು ಹುಟ್ಟದಿರುವವಳು, ಇನ್ನೊಬ್ಬನಿಗೆ ಮದುವೆಯಾದವಳು, ಗಂಡು ಮಕ್ಕಳಿಲ್ಲದವನ ಮಗಳು, ಅಚ್ಚ ಕಪ್ಪು ಬಣ್ಣದವಳು ಆಗಿರುವ ಕನ್ಯೆಯನ್ನು ವಿವಾಹ ಮಾಡಿಕೊಳ್ಳಕೂಡದು. ಭೃಗ್ವಂಗಿರರ ಗುಂಪನ್ನು ಬಿಟ್ಟು ಪ್ರವರಗಳಲ್ಲಿ ಒಬ್ಬನೇ ಋಷಿಯು ಅನುವರ್ತಿಸಿದರೆ ಆ ಪ್ರವರದವರೆಲ್ಲ ಸಮಾನ ಗೋತ್ರರು. ಭೃಗ್ ಅಂಗೀರ ಗಣಗಳಲ್ಲಿಯೂ 5 ಪ್ರವರಗಳಲ್ಲಿ 3 ಪ್ರವರಗಳು ಸಮಾನವಾಗಿದ್ದರು, 3 ಪ್ರವರಗಳಲ್ಲಿ 2 ಪ್ರವರಗಳು ಸಮಾನವಾಗಿದ್ದರು ಸಗೋತ್ರರೇ ಆಗುವರು. ಉಳಿದ ಗೋತ್ರಗಳಲ್ಲಿ 1 ಪ್ರವರವು ಸಮಾನವಾಗಿದ್ದರು
ಸಗೋತ್ರರೇ ಆಗುವರು. ಸಮಾನ ಗೋತ್ರ ಮತ್ತು ಪ್ರವರವುಳ್ಳ ಕನ್ಯೆಯನ್ನು ಮದುವೆಯಾಗಿ ಅವಳಲ್ಲಿ ಪುತ್ರನು ಜನಿಸಿದರೆ ಅವನು ಚಂಡಾಲನಾಗುವನು, ತಂದೆಯು ಬ್ರಾಹ್ಮಣ್ಯವನ್ನು ಕಳೆದುಕೊಳ್ಳುವನು. ಕಾತ್ಯಾಯನ ಸಗೋತ್ರಳು ಸಮಾನ ಪ್ರವರಳು ಆಗಿರುವ ಕನ್ಯೆಯನ್ನು ಮದುವೆ ಮಾಡಿಕೊಂಡರೆ ಅವಳನ್ನು ಬಿಟ್ಟು ಪ್ರಾಯಶ್ಚಿತ್ತಕ್ಕಾಗಿ ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು. ಅವಳನ್ನು ಬಿಟ್ಟ ಬಳಿಕ ಅವಳನ್ನು ತಾಯಿಯಂತೆ ಪಾಲಿಸಬೇಕು. ಇನ್ನು ಯಾಜ್ಞವಲ್ಕ್ಯರಿಗೆ ತಾಯಿಯ ಕುಲದಲ್ಲಿ 5ನೆಯ ತಲೆಯ ಮೇಲೂ ತಂದೆಯ ಕುಲದಲ್ಲಿ 7ನೆಯ ತಲೆಯ ಮೇಲೂ ರೋಗವಿಲ್ಲದೆಯೂ ಸಹೋದರನುಳ್ಳವಳು ಆಗಿರುವ ಸಮಾನ ಗೋತ್ರ ಪ್ರವರದವಳಲ್ಲದ ಕನ್ಯೆಯನ್ನು ವಿವಾಹ ಮಾಡಿಕೊಳ್ಳಬೇಕು. ಗೌತಮರು ಅಸಮಾನ ಪ್ರವರದವರೊಡನೆ ವಿವಾಹ ಮಾಡಿಕೊಳ್ಳಬೇಕೆಂದು ಹೇಳಿರುವರು. ಕನ್ಯೆಯ ತಾಯಿಯ ಗೋತ್ರವು ವರನ ಗೋತ್ರವು ಒಂದಾಗಿ ಪ್ರವರ ಮಾತ್ರ ಬೇರೆಯಾಗಿದ್ದರೆ ಆ ಕನ್ಯೆಯು ಆ ವರನಿಗೆ ಸಹೋದರಿಯಾಗುವುದರಿಂದ ಅವರೀರ್ವರಿಗೆ ವಿವಾಹ ಮಾಡಕೂಡದು. ಅಣ್ಣನಿಗೆ ಮದುವೆಯಾಗದಿರುವಾಗ ತಮ್ಮನು ಹೆಂಡತಿ ಮತ್ತು ಅಗ್ನಿಹೋತ್ರಗಳ ಸಂಬಂಧವನ್ನು ಮಾಡಿದರೆ ಅವನು ಪರಿವಿತ್ತ ಎಂದು, ಅಣ್ಣನು ಪರವಿತ್ತಿ ಎಂದು ಹೆಸರನ್ನು ಪಡೆಯುವರು. ಮಾತಿನಿಂದಲೂ ಮನಸ್ಸಿನಿಂದಲೂ ದಾನ ಮಾಡಲ್ಪಟ್ಟವಳು, ಕೌತುಕ ಮಂಗಳವಾಗಿರುವವಳು, ಉದಕ ಸ್ಪರ್ಶವಾದವಳು, ಪಾಣಿಗ್ರಹಣವಾದವಳು, ಸಪ್ತಪದಿಯಾದವಳು, ಪ್ರಸವಿಸಿದವಳು, ಪುನರ್ಭೂ ಎನಿಸಿಕೊಳ್ಳುವಳು. ಈ ನೀಚಳನ್ನು ಪುನಃ ಮದುವೆಯಾಗಬಾರದು. ಕಾಶ್ಯಪರು ಹೇಳಿದ ಇವರನ್ನು ಮದುವೆಯಾದರೆ ಇವರು ವಂಶವನ್ನು ಅಗ್ನಿಯಂತೆ ಸುಡುವರು. ಈಗ ಅವಟಂಕಗಳನ್ನು ಹೇಳುವೆನು. ಇವು ಗೋತ್ರ, ಪಾತ್ರ, ದಾತ್ರ, ತ್ರಾಶಯತ್ರ, ಲಡಕಾತ್ರ, ಮಂಡಕೀಯಾತ್ರ, ವಿಡಲಾತ್ರ, ರಹಿಲ, ಬಾದಿಲ, ವಾಲುವ, ಪೋಕಿಯ, ವಾಕಿಯ, ಮಕಲ್ಯ, ಲಾಡ, ಮಾಣವೇದ, ಕಾಲೀಯ, ತಾಲಿ, ವೇಲಿಯ, ಪಾಂವಲಂಡೀಯ, ಮೂಢ, ಪೀತೂಲ, ದಿಗಮಘ, ಭೂತಪಾದವಾದಿ, ಹೋಪೋಯ, ಶೇವಾರ್ಧತ, ವಪಾರ, ವಥಾರ, ಸಾಧಕ, ಬಹುಧೀಯ ಎಂದು 29 ವಿಧವು. ಸೋದರ ಮಾವನ ಮಗಳನ್ನು, ತಾಯಿಯ ಗೋತ್ರದವಳನ್ನು, ಸಮಾನ ಪ್ರವರದವಳನ್ನು ಮದುವೆ ಮಾಡಿಕೊಂಡರೆ ಅವಳನ್ನು ಬಿಟ್ಟು ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮದಲ್ಲಿ ಶ್ರೀಮಾತಾ ಕಥಿತ ನಾಮ ಗೋತ್ರ ಪ್ರವರಕೃತ ದೇವ್ಯವಟಂಕ ಕಥನವೆಂಬ 21ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.